ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡುತ್ತಿರುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ಧನುಸ್ಸು ರಾಶಿಯವರಿಗೆ ಗೃಹ ಸಂಚಾರದಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಇವರ ಸಂಪೂರ್ಣ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು 100% ಪರಿಹಾರ ಮಾಡಿಕೊಳ್ಳಿ. ವೃತ್ತಿ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಆಗುವಂಥ ಸಾಧ್ಯತೆ ಇದೆ. ಉದ್ಯೋಗ ಬದಲಾಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಉತ್ತಮವಾದಂಥ ಅವಕಾಶ ಸಿಗ್ತದೆ. ಈಗಾಗಲೇ ಕೆಲಸ ಮಾಡುತ್ತಿರುವವರು ತನ್ನ ಸಾಮರ್ಥ್ಯದಿಂದ ಹಿರಿಯರ ಮೆಚ್ಚುಗೆ ಪಡೆದುಕೊಳ್ತೀರಾ. ಶನಿ ಕೆಲಸದ ಒತ್ತಡವನ್ನು ಹೆಚ್ಚಿಸಿದ್ರೂ ಕೂಡ ಅದೇ ಅನುಭವ ಮುಂದಿನ ಬೆಳವಣಿಗೆಗೆ ಅನುಕೂಲಕರವಾಗ್ತದೆ. ಇನ್ನು ಆರ್ಥಿಕವಾಗಿ ಆದಾಯದಲ್ಲಿ ಕೊರತೆ ಕಾಣ್ತಾ ಇದ್ರೂ ಕೂಡ ಖರ್ಚಿನ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಗುರು ಹಣಕಾಸಿನ ಭದ್ರತೆಯನ್ನು ಕಾಪಾಡಲು ಸಹಾಯ ಮಾಡ್ತಾ ಇದ್ರೆ ರಾಹು ಅನಗತ್ಯ ಖರ್ಚುಗಳ ಬಗ್ಗೆ ಗಮನ ಹರಿಸ್ತದೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ವಿದೇಶದಿಂದ ಉತ್ತಮವಾದಂಥ ಸಂಪರ್ಕ ಬೆಳೀತದೆ. ಡಿಜಿಟಲ್ ಕ್ಷೇತ್ರ, ಶಿಕ್ಷಣ, ಸಲಹೆ ಹಾಗೂ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕಾಣ್ತೀರಿ. ಇನ್ನು ಪ್ರೀತಿ ವಿಚಾರದಲ್ಲಿ ಕೋಪದಲ್ಲಿ ಹೇಳುವಂಥ ಮಾತು ಸಂಬಂಧಕ್ಕೆ ನೋವು ತರಬಹುದು. ಪ್ರೀತಿಸುತ್ತಿರುವವರು ಪರಸ್ಪರ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಬಹುದು. ಇನ್ನು ಕುಟುಂಬದಲ್ಲಿ ಈ ತಿಂಗಳು ಮನೆಯವರೊಂದಿಗೆ ಸಮಯ ಕಳೆಯುವಂಥ ಅವಕಾಶ ಸಿಗ್ತದೆ. ಬಹಳ ದಿನಗಳಿಂದ ಮುಂದೂಡಿದ ಕುಟುಂಬದ ನಿರ್ಧಾರ ಈಗ ಅಂತಿಮ ನಿರ್ಧಾರಕ್ಕೆ ಬರುತ್ತದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಸೆಳೆಯುವಂಥದ್ದು ಉತ್ತಮ ನಿರ್ಧಾರ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ ಹೆಚ್ಚಿನ ಓಡಾಟದಿಂದ ದಣಿವು ಹೆಚ್ಚಾಗ್ತದೆ. ನಿದ್ರೆಯ ಕೊರತೆ ಕೂಡ ಕಾಣಬಹುದು. ಪ್ರತಿದಿನ ಸ್ವಲ್ಪ ವ್ಯಾಯಾಮ, ಧ್ಯಾನವನ್ನು ಮಾಡಿ. ಧನುಸ್ಸು ರಾಶಿಯವರು ಪ್ರತಿ ಗುರುವಾರದಂದು ದಕ್ಷಿಣಾಮೂರ್ತಿ ಅಥವಾ ಶ್ರೀ ಮಹಾವಿಷ್ಣುವಿನ ದರ್ಶನ ಮಾಡಿ. ಕಡಲೆಬೇಳೆ ಮತ್ತು ಅರಿಶಿಣವನ್ನು ದೇವಸ್ಥಾನಕ್ಕೆ ದಾನ ಮಾಡಿ. ಒಟ್ಟಾರೆಯಾಗಿ ಈ ತಿಂಗಳು ಧನುಸ್ಸು ರಾಶಿಯವರಿಗೆ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರವೇ ದೊಡ್ಡ ಯಶಸ್ಸಿನ ಆರಂಭ. ಇದಾಗಿತ್ತು ಧನುಸ್ಸು ರಾಶಿಯವರ ಈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗಾಗಿ ಸಿಗೋಣ. ಧನ್ಯವಾದಗಳು.